ಎಫೆಸ್ ಸಭೆಯನ್ನು ಕರ್ತನಾದ ಯೇಸು ಕ್ರಿಸ್ತನು ತುಂಬಾ ಪ್ರೀತಿಸಿದನು. ಅದಕ್ಕೆ ಭಕ್ತನಾದ ಯೋಹಾನನಿಗೆ ಹೇಳುತ್ತಾ ಆ 7 ಸಭೆಗಳಿಗೆ ಬರೆ ಎಂಬುದಾಗಿ ಬರೆದು ಪತ್ರವನ್ನ ಕಳಿಸುವಾಗ ಆ ಎಲ್ಲ ಸಭೆಗಳಲ್ಲಿ 7 ಸಭೆಗಳಲ್ಲಿ ಮೊಟ್ಟ ಮೊದಲನೇ ಸಭೆಯನ್ನಾಗಿ ಎಫೆಸ್ ಸಭೆಯನ್ನು ದೇವರು ಇಟ್ಟನು. ಪ್ರಿಯರೇ, ಎಫೆಸ್ ಸಭೆಯನ್ನು ಕುರಿತು ಹೇಳುವಾಗ ಬಹಳಷ್ಟು ಮೆಚ್ಚುಗೆಗಳನ್ನು ಕರ್ತನಾದ ಯೇಸು ಕ್ರಿಸ್ತನು ವ್ಯಕ್ತಪಡಿಸಿದ್ದನ್ನು ನಾವು ಕಾಣ್ತೇವೆ. ನಾವು ಪ್ರಕಟಣೆ ಗ್ರಂಥ 2ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ 2ನೇ ವಚನದಲ್ಲಿ ನಾವು ಕಾಣ್ತೇವೆ, ನಿನ್ನ ಕೃತ್ಯಗಳನ್ನು, ಪ್ರಯಾಸವನ್ನು, ತಾಳ್ಮೆಯನ್ನು ಬಲ್ಲೆನು. ಇದು ಬಹಳ ಆತ್ಮೀಕವಾದಂತ ಈ ಒಂದು ಗುಣಲಕ್ಷಣಗಳನ್ನ ನಾವು ಬಹಳ ಹೆಚ್ಚಾಗಿ ಧ್ಯಾನಿಸಿದೆವು. ಕೃತ್ಯಗಳು ಎಂಬುದಾಗಿ ಹೇಳುವಾಗ ಕ್ರಿಸ್ತನನ್ನು ಹೊರತುಪಡಿಸಿ, ದೇವರನ್ನು ಹೊರತುಪಡಿಸಿ ನಮ್ಮ ಸ್ವಂತ ನೀತಿಯಿಂದ ಮಾಡುವಂತ ಪುಣ್ಯಕ್ರಿಯೆಗಳಲ್ಲ. ಯಾಕಂದ್ರೆ ದೇವರ ವಾಕ್ಯ ಹೇಳುತ್ತೆ, ನಮ್ಮ ನೀತಿ ಕ್ರಿಯೆಗಳು, ಪುಣ್ಯಕ್ರಿಯೆಗಳು ಹೊಲಸು ಬಟ್ಟೆಗೆ ಸಮವಾಗಿವೆ ಎಂಬುದಾಗಿ. ಹಾಗಾದ್ರೆ ಕೃತ್ಯಗಳು ಎಂಬುದಾಗಿ ಹೇಳುವಾಗ ಅಬ್ರಹಾಮನ ಹಾಗೆ ನಾವು ಗಮನಿಸ್ತಾ ಬಂದೆವು. ಯಾಕೋಬನ ಪತ್ರಿಕೆಯಲ್ಲಿ ಇರುವಂತಹ ಒಂದು ರೆಫರೆನ್ಸ್ ನೋಡಿ, 2ನೇ ಅಧ್ಯಾಯದಲ್ಲಿ ಇರುವಂತಹ ಒಂದು ರೆಫರೆನ್ಸ್ ನೋಡಿ, ಅಬ್ರಹಾಮನು ಹೇಗೆ ತನ್ನ ಮಗನನ್ನು ಕೂಡ ಬಲಿ ಕೊಡುವಷ್ಟು, ಅಂದ್ರೆ ದೇವರಿಗೆ ಯಜ್ಞ ಮಾಡುವಷ್ಟು ಆತನು ಕೃತ್ಯಗಳಲ್ಲಿ ತೋರಿದನು. ಹಾಗಾಗಿ ಆತನ ನಂಬಿಕೆಯು, ಆತನ ನೀತಿಯು, ನಂಬಿಕೆಯು ಆತನ ನೀತಿಗೆ ಲೆಕ್ಕವಾಗಿ ಬರೆಯಲ್ಪಟ್ಟಿತ್ತು. ಹಾಗೆ ಆ ಕೃತ್ಯಗಳಿರುವಂತ ಸಭೆ ಆಗಿತ್ತು, ಸುವಾರ್ತೆಯಲ್ಲಿ ಪ್ರಯಾಸ ಪಟ್ಟಂತ ಸಭೆ ಆಗಿತ್ತು. ನಾವು ಗಮನಿಸಿ ನೋಡಿದೆವು. ಅಪೊಸ್ತಲ ಕೃತ್ಯಗಳು 18ನೇ ಅಧ್ಯಾಯ, 19ನೇ ಅಧ್ಯಾಯ ಅದನ್ನ ಆಧಾರ ಮಾಡಿಕೊಂಡು ಆ ಎಫೆಸ್ ಸಭೆಯಲ್ಲಿ, ಎಫೆಸ್ ಪಟ್ಟಣದಲ್ಲಿರುವಂತಹ ಅರ್ತಮಿ ದೇವಿ, ಮಹಾದೇವಿ ಎಂಬುದಾಗಿ ಆರ್ಭಟದಿಂದ ಕೂಗಾಡುವಂತ ಮತ್ತು ಮಾಟ ಮಂತ್ರಗಳ ಗ್ರಂಥಗಳು ಅತಿ ಹೆಚ್ಚಾಗಿ ಇರುವಂತಹ ಆ ಜನರು 50,000 ಬೆಳ್ಳಿ ನಾಣ್ಯಗಳ ಆ ಮುಖ ಬೆಲೆ ಇರುವಂತ ಅಷ್ಟು ಬೆಲೆ ಇರುವಂತ ಗ್ರಂಥಗಳನ್ನು ಕೂಡ ಅವರು ಸಂಪೂರ್ಣವಾಗಿ ಅವುಗಳನ್ನ ಭಸ್ಮ ಮಾಡಿ ಕ್ರಿಸ್ತನನ್ನ ಹಿಂಬಾಲಿಸಿದರು. ಮತ್ತು ಅಲ್ಲಿ ಪರಿಶುದ್ಧಾತ್ಮನು ಪೌಲನ ಮೂಲಕವಾಗಿ ಅನೇಕ ಕಾರ್ಯಗಳನ್ನ ಮಾಡ್ತಾ ಕ್ರಿಸ್ತನ ನಾಮದ ಮಹಿಮೆಗಾಗಿ ಎಷ್ಟಾಗಿ ಕಾರ್ಯಗಳನ್ನು ಮಾಡಿದನು ಎಂಬುದನ್ನು ನಾವು ಗಮನಿಸಿ ನೋಡ್ತಾ ಇದ್ದೇವೆ. ಕರ್ತನಲ್ಲಿ ಪ್ರಿಯರೇ, ಆ ಎಫೆಸ್ ಸಭೆ ಅಷ್ಟಾಗಿ ಕಾರ್ಯಗಳನ್ನು ಮಾಡುವಂತ ಸಭೆಯಾಗಿತ್ತು ಮತ್ತು ಬೋಧನೆ ವಿಷಯದಲ್ಲಿ ಪರಿಪಕ್ವವಾದ, there was a matured preaching. ಒಂದು ಸಭೆಗೆ ಒಂದು ಟೀಚಿಂಗ್, ಒಂದು ಪ್ರೀಚಿಂಗ್, ಸತ್ಯವೇದಾನುಸಾರವಾದಂತ ಒಂದು ಬೋಧನೆ, ಸತ್ಯವೇದದ ಅಧ್ಯಯನ, ಬೈಬಲ್ ಸ್ಟಡಿನಲ್ಲಿ ಒಬ್ಬ ವಿಶ್ವಾಸಿ ಸ್ಟಡಿ ಆಗ್ತಾನೆ, ಅಂದ್ರೆ ಸ್ಥಿರವಾಗ್ತಾನೆ. ವಚನದ ನಂತರ ವಚನವನ್ನ ನಾವು ಧ್ಯಾನಿಸುವಾಗ ದೇವರಾತ್ಮನು ನಮ್ಮಲ್ಲಿ ಕಾರ್ಯ ಮಾಡಿ ಆ ವಾಕ್ಯದ ಪ್ರಾಮುಖ್ಯತೆಯನ್ನು, ಅದರ ಪ್ರಾಧಾನ್ಯತೆಯನ್ನು ಮತ್ತು ಅದರಲ್ಲಿರ್ತಕ್ಕಂಥ ಆತ್ಮೀಯ ಸಂಗತಿಗಳನ್ನು ಪರಿಶುದ್ಧಾತ್ಮ ದೇವರು ನಮ್ಮ ಹೃದಯದಲ್ಲಿ ಕಾರ್ಯ ಮಾಡಿ ನಾವು ಶರೀರ ಸಂಬಂಧವಾದವುಗಳಲ್ಲಿ ಭರವಸೆವಿಡದಂತೆ ದೇವರಾತ್ಮನು ನಮ್ಮನ್ನ ನಡೆಸುತ್ತಾ ಈ ಲೋಕದಲ್ಲಿ ನಾವು ಆತ್ಮೀಕರಾಗಿ ಜೀವಿಸುವ ಹಾಗೆ ನಮ್ಮನ್ನ ಹುರಿತುಂಬಿಸುವಂತದ್ದು, ಪ್ರೋತ್ಸಾಹಿಸುವಂತದ್ದು ಆಗಿರ್ತದೆ. ಕರ್ತನಲ್ಲಿ ಪ್ರಿಯರೇ, ಆ ರೀತಿಯ ಸ್ಪಷ್ಟವಾದಂತ ಮತ್ತು ಬೋಧನೆ ಇತ್ತು, ಬೋಧನೆ ಇತ್ತು, ಅಪೊಸ್ತಲರ ಬೋಧನೆ ಇತ್ತು. ನಾವೇನು ಅಪೊಸ್ತಲ ಕೃತ್ಯಗಳು 2ನೇ ಅಧ್ಯಾಯ 42ನೇ ವಚನದಲ್ಲಿ ನೋಡಿದ ಹಾಗೆ ಆ ಮೊದಲನೇ ಸಭೆ, ಆ ಆದಿ ಸಭೆಯು ಅವರು ಅಪೊಸ್ತಲರ ಬೋಧನೆಯಲ್ಲಿಯೂ, ರೊಟ್ಟಿ ಮುರಿಯುವುದರಲ್ಲಿಯೂ, ಅನ್ಯೋನ್ಯತೆಯಲ್ಲಿಯೂ, ಸಹವಾಸದಲ್ಲಿಯೂ, ಪ್ರಾರ್ಥನೆಯಲ್ಲಿಯೂ ನಿರತರಾಗಿದ್ದರು ಎಂಬುದಾಗಿರುವಂತ ಆ ಕ್ರಮದ ಪ್ರಕಾರವಾಗಿ ಇರುವಂತ ಒಂದು ಸಭೆಯು ಆಗಿತ್ತು. ಹಾಗೆ ನಾವು 4ನೇ ವಚನದಲ್ಲಿ ನೋಡುವಾಗ, 3ನೇ ವಚನದಲ್ಲಿ ನೋಡುವಾಗ ಬಹಳ ತಾಳ್ಮೆ ಇರುವಂತ ಸಭೆಯಾಗಿತ್ತು, ಸಹನೆ ಇರುವಂತ ಸಭೆಯಾಗಿತ್ತು.
ಬೇಸರಗೊಳ್ಳದಿರುವಂತ ಸಭೆಯಾಗಿತ್ತು. ಆದರೆ 4ನೇ ವಚನದಿಂದ ನಾವು 5ನೇ ವಚನದವರೆಗೂ 4-5 ವಚನಗಳಲ್ಲಿ ದೇವರ ಆತ್ಮನು ಒಂದು ಎಚ್ಚರಿಕೆಯನ್ನು ಎಫೆಸ್ ಸಭೆಗೆ ಕೊಡ್ತಾನೆ. ಒಂದು ಆಪಾದನೆಯನ್ನು ಕೂಡ ಹೇಳ್ತಾನೆ. ತಪ್ಪು ಹೊರಿಸಬೇಕಾಗುತ್ತದೆ ಎಂಬುದಾಗಿ ಹೇಳ್ತಾನೆ. ಮತ್ತು ಪರಿಶುದ್ಧಾತ್ಮ ದೇವರು ಮತ್ತು ಅದ ನಂತರ ಯಾವ ರೀತಿ ಆ ತಪ್ಪನ್ನು ತಿದ್ದಿಕೊಳ್ಳಬೇಕೆಂಬುದನ್ನು ಕೂಡ ಪರಿಶುದ್ಧಾತ್ಮ ದೇವರು ನಮಗೆ 5ನೇ ವಚನದಲ್ಲಿ ಹೇಳ್ತಾನೆ. ಹಾಗೆ 6ನೇ ವಚನಕ್ಕೆ ಬಂದಾಗ ಇನ್ನೊಂದು ಮುಖ್ಯವಾದಂತಹ ಗುಣ ನಿಕೊಲಾಯಿತರ ಬೋಧನೆ ಇಲ್ಲದೆ ಇರುವಂತ ಈ ಒಂದು ಕ್ರಮವನ್ನು ನೋಡುವಾಗ ಕರ್ತನಾದ ಯೇಸು ಕ್ರಿಸ್ತನು ಎಫೆಸ್ ಸಭೆಯಲ್ಲಿ ಮೊದಲು ಮೆಚ್ಚುಗೆಗಳನ್ನು ವ್ಯಕ್ತಪಡಿಸಿದನು. ಆ ಮೆಚ್ಚುಗೆಗಳು ಯಥಾರ್ಥವಾಗಿಯೂ ವಾಕ್ಯದ ಬೆಳಕಿನಲ್ಲಿ ನಾವು ಗಮನಿಸಿ ನೋಡಿದಾಗ ಸತ್ಯವೇದದ ಚರಿತ್ರಾನುಸಾರವಾಗಿ ಅಪೊಸ್ತಲರ ಕಾಲಘಟ್ಟದಲ್ಲಿ ಸಭಾ ಕಾಲದಲ್ಲಿ ನಡೆದಿರುವಂತಹ ಸಂಗತಿಗಳಿಗೂ ಮತ್ತು ಪ್ರಕಟಣೆ ಗ್ರಂಥದಲ್ಲಿ ಹೇಳಿರುವಂತಹ ಸಂಗತಿಗಳಿಗೂ ಸಿಂಕ್ರನೈಸ್ ಆಗಿ ಅದು ಹೊಂದಕ್ಕೊಂದು ಅದು ಮೇಳೈಸಿಕೊಂಡು ಒಂದು ಸತ್ಯವನ್ನ ತಿಳಿಸುವಂತ ಒಂದು ಸಂಗತಿಯನ್ನ ನಾವು ಕಾಣ್ತೇವೆ. ಆದರೆ ತಪ್ಪು ಹೊರಿಸಬೇಕಾಗಿರುವುದು ಬಂದಾಗ ಕರ್ತನಾದಂತ ಯೇಸು ಕ್ರಿಸ್ತನು ತೀಕ್ಷ್ಣವಾದ ದೃಷ್ಟಿಕೋನ ಇರುವವನು. ಆತನ ಕಣ್ಣುಗಳು ಅಗ್ನಿ ಜ್ವಾಲೆಯ ಕಣ್ಣುಗಳಂತ ಇರುವಂತ ಆ ಕಣ್ಣುಗಳಲ್ಲಿ ಆತನ ಸಭೆಯ ಒಳಗಡೆ ಇರುವಂತ ಸ್ಥಿತಿಯನ್ನು ನೋಡ್ತಾನೆ ಪ್ರಿಯರೇ. ಅದಕ್ಕೆ ಪೇತ್ರನನ್ನು 3 ಸಾರಿ ಕೇಳ್ತಾನೆ, ಪೇತ್ರನೇ ನೀನು ನನ್ನ ಮೇಲೆ ಮಮತೆ ಇಟ್ಟಿದೀಯೋ? ಪೇತ್ರನೇ ನೀನು ನನ್ನ ಮೇಲೆ ಪ್ರೀತಿ ಇಟ್ಟಿದೀಯೋ? ಕೊನೆಗೂ ಪೇತ್ರನೇ ಹೇಳ್ತಾನೆ, ಸ್ವಾಮಿ ನನಗೆ ಗೊತ್ತು, ನೀನು ನನ್ನ ಮೇಲೆ ಪ್ರೀತಿಯನ್ನು ಇಟ್ಟಿದ್ದ ಆದರೆ ಈ ಕುರಿಗಳನ್ನು ಮೇಯಿಸು, ಈ ಕುರಿಮರಿಗಳನ್ನು ಕಾಯಿ, ಈ ಕುರಿಮರಿಗಳನ್ನು ಮೇಯಿಸು, ಈ ಕುರಿಗಳನ್ನು ಕಾಯಿ. ಕುರಿಮರಿಗಳಿಗೆ ಹೊಸದಾಗಿ ಬಂದಿರೋ ಆತ್ಮಗಳಿಗೆ ಅಥವಾ ಕರ್ತನಾದ ಯೇಸು ಕ್ರಿಸ್ತನ ಅಂಗೀಕಾರ ಮಾಡ್ಕೊಂಡು ಬಂದಿರಂತ ಅವರಿಗೆ ಹೆಚ್ಚಿನ ಹೊರೆ ಹೆಗಲಿಗೆ ಹಾಕದ ಹಾಗೆ ಆ ಕುರಿಮರಿಗಳನ್ನೇ ಹೆಗಲ ಮೇಲೆ ಹಾಕೊಂಡು ಕುರುಬನು ಅವುಗಳನ್ನ ಸಾಕ್ತಾನೆ, ಅದಕ್ಕೆ ಹಾಲನ್ನು ಕೊಡ್ತಾನೆ. ಯಾಕಂದ್ರೆ ಅವುಗಳನ್ನ ನಿಧಾನವಾಗಿ ಲಘುವಾಗಿ ಹಂತವಾಗಿ ಬೆಳೆಸಬೇಕು. ಆ ಕುರಿಗಳಾದಾಗ ಅದಕ್ಕೆ ಒಳ್ಳೆಯ ಆಹಾರ, ಗಟ್ಟಿಯಾದ ಆಹಾರ. ಅದಕ್ಕೆ ಪೌಲನು ಹೇಳ್ತಾನೆ, ನೀವು ಕಾಲವನ್ನ ನೋಡುವುದಾದ್ರೆ ಈಗಾಗಲೇ ಬೋಧಕರಾಗಬೇಕಾಗಿ, ಅಂದ್ರೆ ಅಷ್ಟು ಆತ್ಮಿಕ ಆಹಾರ ಅದನ್ನು ಕೂಡ ನೀಡಿ ಪೋಷಿಸಬೇಕು ಮತ್ತು ಕಾಯಬೇಕು. ಸ್ವಲ್ಪ ವಾಕ್ಯ ಚೆನ್ನಾಗಿ ತಿಳಿದು ಸ್ವಲ್ಪ ಬೆಳೆದ ನಂತರ ಬೇಲಿಯನ್ನ ಹಾರಿ ಹೋಗುವಂತ ಕುರಿಗಳಿರ್ತವೆ. ಕ್ರಮವನ್ನ ನಮ್ಮ ಸಹೋದರರ ಸಭೆಯ ಕ್ರಮ ಎಂಬುದಾಗಿ ಹೇಳುವಾಗ ಇಟ್ ಈಸ್ ಎ ಬಿಬ್ಲಿಕಲ್ ಡಾಕ್ಟ್ರಿನ್, ಸತ್ಯವೇದಾನುಸಾರವಾಗಿ ಇರ್ತಕ್ಕಂಥ ಒಂದು ಬೋಧನೆ ಸಿದ್ಧಾಂತ, ಸತ್ಯವೇದ ಕ್ರಮದ ಪ್ರಕಾರ ಇರುವಂತ ಆತ್ಮೀಯ ಜೀವಿತ, ಸತ್ಯವೇದದ ಅನುಸಾರವಾಗಿರ್ತಕ್ಕಂಥ ಒಂದು ಪ್ರಮುಖವಾದಂತ ಒಂದು ಜೀವನ ವಿಧಾನ. ಇದನ್ನ ಹಾಗಾಗಿ ಹೊರಗಿನಿಂದ ಒಮ್ಮೆ ಸೈತಾನನ್ನು ದಾಳಿ ಮಾಡುವಾಗ ಅವಳನ್ನು ಕಾಯಬೇಕು. ಅದಕ್ಕೆ ಪೌಲನು ಹೇಳ್ತಾನೆ ಅಪೊಸ್ತಲರ ಕೃತ್ಯಗಳಲ್ಲಿ ನಾವು ನೋಡುವಾಗ, ನಾನು ಹೋದ ಮೇಲೆ ಕ್ರೂರವಾದ ತೋಳಗಳು ನಿಮ್ಮ ಬಳಿಗೆ ಬರುವವು, ಯೇಸುವಿನ ಶಿಷ್ಯರನ್ನು ಅವರು ತಮ್ಮ ಶಿಷ್ಯರನ್ನಾಗಿ ಮಾಡಿಕೊಳ್ಳುವರು. ಈ ಕಾಲಘಟ್ಟದಲ್ಲಿ ಈ ದಿನಮಾನಗಳಲ್ಲಿ ನಾವು ನೋಡುವಾಗ ಆ ರೀತಿಯಾಗಿರುವಂತ ಸಂಗತಿಗಳನ್ನು ಕಾಣ್ತೇವೆ. ಎಫೆಸ್ ಸಭೆಯ ಒಂದು ಒಂದು ಹಿನ್ನೋಟವನ್ನ ಅಂದ್ರೆ ಒಂದು ರಿವ್ಯೂ, ಒಂದು ಲುಕ್ ಬ್ಯಾಕ್ ಮಾಡ್ತಾ ಒಂದು ಕಾಂಪ್ರಹೆನ್ಸಿವ್ ಸ್ಟಡಿ, ವಿ ನೀಡ್ ಟು ಕಾಂಪ್ರಹೆಂಡ್, ವಿ ನೀಡ್ ಟು ಕಂಪ್ಲೀಟ್ ಅಂಡರ್ಸ್ಟ್ಯಾಂಡ್ ಒನ್ಸ್. ಓವರ್ಲ್ಯಾಪ್ ಆಗಿರುವಂತ ವಿಷಯಗಳು ಏನಾದ್ರೂ ಇದ್ದಾಗ ಅದನ್ನು ನಾವು ಗ್ರಹಿಸಿಕೊಂಡು ಅದರಲ್ಲಿರುವಂತಹ ಅಂಶಗಳನ್ನ ತೆಗೆದುಕೊಳ್ಳೋಕ್ಕೋಸ್ಕರವಾಗಿ ನಾವು ಹೀಗೆ ಆ ಒಂದು ರಿವ್ಯೂ ಅನ್ನ ನೋಡ್ಕೊಳ್ತಾ ಇದ್ದೀವಿ. ಅಷ್ಟು ಮಾತ್ರ ಅಲ್ಲ, ಇನ್ನೊಂದು ಬಹಳ ಪ್ರಮುಖವಾದಂತ ಎಚ್ಚರಿಕೆ ಏನಂದ್ರೆ, ನೀನು ಎಲ್ಲಿಂದ ಬಿದ್ದೀಯೋ, ನೀನು ಎಲ್ಲಿಂದ ಬಿದ್ದಿದೆಯೋ ಅದನ್ನು ನಿನ್ನ ನೆನಪಿಗೆ ತಂದು. ಬಿದ್ದಿರುವುದು ಒಂದು ಘಟನೆ, ಆ ಬಿದ್ದಿರುವುದನ್ನ ಮರೆಸುವ ಹಾಗೆ ಮಾಡುತ್ತಾನೆ ಸೈತಾನನು. ಬಿಡು ನೀನೇ ಅಲ್ಲ, ಎಷ್ಟೋ ಜನರು ಹೀಗೆ ಆಗಿದ್ದ. ಈ ಒಂದು ಮರವು ಉಂಟು ಮಾಡುವಂತ ರೀತಿ ಆಗಿರ್ತಕ್ಕಂಥದ್ದು ಆಗಿರ್ತದೆ. ಆದರೆ
ಅದನ್ನ ಜ್ಞಾಪಕ ಮಾಡಿಕೊಳ್ಳಲೇಬೇಕು. ನೆನಪು ಮಾಡಿಕೊಂಡು ಅಲ್ಲಿಂದ ಎದ್ದು ಬರುವಾಗ ಪವಿತ್ರಾತ್ಮ ದೇವರು ಸಂತೋಷ ಪಡುವರಾಗಿರ್ತಾರೆ. ಪ್ರಿಯರೇ, ನಾವೀ ಲೋಕದಲ್ಲಿ, ಈ ಆತ್ಮೀಕ ಮಾರ್ಗದಲ್ಲಿ, ಈ ಕ್ರಿಸ್ತಿಯ ಜೀವನದಲ್ಲಿ ನಾವು ನಡೆಯುವಾಗ ಅನೇಕ ಸಂದರ್ಭಗಳಲ್ಲಿ ಎಡುವುದುಂಟು. ಆದರೆ ಎಲ್ಲಿ ಎಡವಿದೀವೋ, ಎಲ್ಲಿ ಬಿದ್ದಿದ್ದೀವೋ ಆ ಹಂತಕ್ಕೆ ಹೋಗಿ ಅಲ್ಲಿಂದ ನಾವು ಪಾಪ ಕ್ಷಮಾಪಣೆ ಹೊಂದಿ ಮುಂದಕ್ಕೆ ಸಾಗಬೇಕು. ಇದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಒಂದು ಪ್ರಮುಖವಾದ ಬೋಧನೆಯಾಗಿತ್ತು ಎಫೆಸ ಸಭೆಗೆ. ಯಾವನ ಪಾಪಗಳು ಪರಿಹಾರವಾಗಿವೆಯೋ ಅವನೇ ಧನ್ಯನು ಎಂಬುದಾಗಿ ಕೀರ್ತನೆಗಳಲ್ಲಿ ನಾವು ನೋಡ್ತೇವೆ. ಏನು ಈ ಧನ್ಯತೆ ಎಂಬುದಾಗಿ ಹೇಳುವಾಗ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಮೂಲಕವಾಗಿ ನಾವು ತಂದೆಯಾದ ದೇವರನ್ನ ಆರಾಧಿಸುವಾಗ ನಮ್ಮ ಆರಾಧನೆಯು ತಂದೆಯಾದ ದೇವರಿಗೆ ತಲುಪುವುದಕ್ಕೆ ಮಾರ್ಗ. ಕರ್ತನಾದ ಯೇಸು ಕ್ರಿಸ್ತನ ಮೂಲಕವಾಗಿ ನಮ್ಮ ತಂದೆಯಾದ ದೇವರನ್ನು ಏನಾದರೂ ಬೇಡಿಕೊಂಡರೆ ನಮ್ಮ ಪ್ರಾರ್ಥನೆಗೆ ಪ್ರತ್ಯುತ್ತರ ಸಿಗುವಂತ ಧನ್ಯತೆ. ಅದಕ್ಕಾಗಿ ಯಾವನ ಪಾಪಗಳು ಪರಿಹಾರವಾಗಿವೆಯೋ ಅವನು ಧನ್ಯನು. ನಾವು ಎಲ್ಲಿಂದ ಬಿದ್ದವೋ ಅಲ್ಲಿಂದಲೇ ನಾವು ಪುನಃ ಎದ್ದು ಬರಬೇಕು. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಹೇಳ್ತಾನೆ, ವ್ಯಭಿಚಾರ ಸ್ತ್ರೀಯು ಆಕೆ ಹಿಡಿಯಲ್ಪಟ್ಟಾಗ ಆಕೆಯನ್ನು ಆ ಎಲ್ಲ ಜನರು ಹೊರಟು ಹೋದ ಮೇಲೆ ಕರ್ತನಾದ ಯೇಸು ಸ್ವಾಮಿ ಹೇಳಿದ್ದು, ಅಮ್ಮ, ಅವರು ನಿನಗೆ ಶಿಕ್ಷೆ ವಿಧಿಸ್ಲಿಲ್ಲವೇ? ಎಲ್ಲ ವಿಧಿಸ್ಲಿಲ್ಲ. ಇನ್ನು ಮುಂದೆ ಪಾಪ ಮಾಡಬೇಡ, ನೀನು ಹೋಗು. ಕರ್ತನಲ್ಲಿ ಪ್ರಿಯರೇ, ವೆನ್ ವಿ ಟಾಕ್ ಆಫ್ ರಿಪೆಂಟೆನ್ಸ್, ಪಶ್ಚಾತ್ತಾಪ ಎಂಬುದಾಗಿ ಹೇಳುವಾಗ, ಅಲ್ಲಿಗೆ ನಾವು ಅರಿಕೆ ಮಾಡಿಕೊಂಡಿದ್ದೀವಿ ಎಂಬುದಾಗಿ ಹೇಳುವಾಗ, ನಾವು ಎಲ್ಲಿ ಬಿದ್ದಿದ್ದೀವೋ ಅಲ್ಲಿಂದ ಎದ್ದು ಬಂದ ನಂತರ ಮತ್ತೆ ಹಿಂದಕ್ಕೆ ಹೋಗಿ ಬೀಳುವಂತದ್ದಿರುವುದಿಲ್ಲ. ದಿಸ್ ಈಸ್ ನಾಟ್ ಎ ಹ್ಯಾಬಿಚುಯೇಟೆಡ್ ಕ್ರಿಶ್ಚಿಯನ್ ಲೈಫ್, ನಾಮಿನಲ್ ಕ್ರಿಶ್ಚಿಯನ್ ಲೈಫ್ ತರ ಅಲ್ಲ. ಅನೇಕ ಸಂದರ್ಭಗಳಲ್ಲಿ ನಾವು ಈ ವ್ಯತ್ಯಾಸಗಳನ್ನ ಗಮನಿಸಿಕೊಳ್ಳುತ್ತಿರಬೇಕು. ಇಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಕೊನೆಯದಾಗಿ ಹೇಳುವಾಗ ಆ ಸಭೆಗೆ 5ನೇ ಅಧ್ಯಾಯ 5ನೇ ವಚನದ ಕೊನೆ ಭಾಗದಲ್ಲಿ, ನೀನು ದೇವರ ಕಡೆಗೆ ತಿರುಗಿಕೊಳ್ಳದೆ ಹೋದರೆ, ದಟ್ಸ್ ಎ ವೆರಿ ಸ್ಟ್ರೈಕಿಂಗ್ ಪಾಯಿಂಟ್. ಅದನ್ನು ಗಮನಿಸಬೇಕು, ನೋಟ್ ಡೌನ್ ಮಾಡ್ಕೋಬೇಕು. ಕರ್ತನಲ್ಲಿ ಪ್ರಿಯರೇ, ಜೀವವುಳ್ಳ ದೇವರ ಕೈಯಲ್ಲಿ ಬೀಳುವುದು ಬಹಳ ಭಯಂಕರ. ಈಸ್ ಅ ಬರ್ನಿಂಗ್ ಫೈರ್. ಆತನು ದಹಿಸುವ ಅಗ್ನಿ ಆಗಿದ್ದಾನೆ. ಆದುದರಿಂದ ನೀನು ಎಷ್ಟು ದೂರ ಹೋದರೂ ಹಿಂದಕ್ಕೆ ಬರಲೇಬೇಕು. ಯು ಹ್ಯಾವ್ ಟು ಕಮ್ ಬ್ಯಾಕ್ ಟು ಗಾಡ್. ಅದನ್ನ ನಾವು ಅಲ್ಲಿ ಗಮನಿಸಿ ನೋಡ್ತೇವೆ. ನೀನು ತಿರುಗಿಕೊಳ್ಳದ ಹೋದರೆ ಬಹಳ ಭಯಾನಕವಾದ ರಿಪರ್ಕಷನ್ಸ್, ಒಂದು ಕಾನ್ಸಿಕ್ವೆನ್ಸ್ ಏನಂದ್ರೆ, ಅಲ್ಲಿ ನಾವು ಕಾಣ್ತೇವೆ, ನೀನು ತಿರುಗಿಕೊಳ್ಳದೆ ಹೋದರೆ ನಾನು ಬಂದು ನಿನ್ನ ದೀಪಸ್ತಂಭವನ್ನು ಅದರ ಸ್ಥಳದಿಂದ ತೆಗೆದು ಹಾಕುವೆನು. ಇಟ್ಸ್ ಎ ರಿಯಲಿ ಹಿಸ್ಟಾರಿಕಲ್ ಆ ಒಂದು ಆಸ್ಪೆಕ್ಟ್ ಅಲ್ಲಿ ನಾವು ನೋಡುವಾಗ ಆ ಎಫೆಸ್ ಸಭೆಯ ಅಸ್ತಿತ್ವವು ಇಲ್ಲದ ಹಾಗಾದಿತ್ತು. ಇದೊಂದು ನಮಗೆ ಯಾವ ರೀತಿ ನಮಗೆ ಅನ್ವಯಿಸುವ ಪಾಠ ಎಂಬುದಾಗಿ ಹೇಳುವಾಗ, ತಿದ್ದುಕೊಳ್ಳುವುದಕ್ಕೆ ನಮಗೆ ದಾರಿ ಇದೆ, ತಿದ್ದುಕೊಳ್ಳುವ ವಿಧಾನವು ನಮಗೆ ತಿಳಿಸಿದರು, ತಿದ್ದುಕೊಂಡು ಆತ್ಮಿಕ ಮಾರ್ಗದಲ್ಲಿ ಜೀವಿಸುವುದಕ್ಕೂ ಕೂಡ ಅವಕಾಶ ಉಂಟು. ಕರ್ತನಲ್ಲಿ ಪ್ರಿಯರೇ, ಹಾಗೆ ತಿರುಗಿಕೊಂಡರೆ, ಹಾಗೆ ಜಯ ಜೀವಿತ ಜೀವಿಸುವುದಾದರೆ, ಕರ್ತನಾದ ಯೇಸು ಕ್ರಿಸ್ತನು ನಮಗೆ ಆ ಜಯ ಹೊಂದಿದರೆ, ತಿರುಗಿಕೊಳ್ಳದೆ ಹೋದರೆ ದೀಪಸ್ತಂಭವು ತೆಗೆದು ಹಾಕಲ್ಪಡ್ತದೆ. ತಿರುಗಿಕೊಂಡರೆ ಏನು? ಯಾವನು ಜಯ ಹೊಂದುತ್ತಾನೋ ಅವನಿಗೆ ದೇವರ ಪರದಯಸ್ಸಿನಲ್ಲಿ ಜೀವದಾಯಕ ವೃಕ್ಷದ ಹಣ್ಣನ್ನು ತಿನ್ನುವಂತೆ ಕೊಡುವನು. ಕರ್ತನಲ್ಲಿ ಪ್ರಿಯರೇ, ಪರಲೋಕದಲ್ಲಿ ತಂದೆಯಾದಂತಹ ದೇವರೇ, ಆತನೇ ನಿತ್ಯ ಪ್ರಕಾಶವಾಗಿರು. ಆ ಒಂದು ಧನ್ಯತೆಯನ್ನು, ಪರಲೋಕದ ಆಹಾರವನ್ನು, ಆ ಒಂದು ಹಣ್ಣನ್ನು ತಿನ್ನುವಂತ ಒಂದು ಭಾಗ್ಯವನ್ನು ನಮಗೆ ದೇವರು ಅನುಗ್ರಹಿಸನಾಗಿದ್ದಾನೆ. ಅಂದರೆ ಅದರ ಅರ್ಥ ಹಣ್ಣು ಎಂಬುದಾಗಿ ಹೇಳುವಾಗ ಹಣ್ಣು ಅಂತಲ್ಲ, ಆದ್ರೆ ಪರಲೋಕದ ಆಹಾರದ ಬಾಧ್ಯತೆ, ಆ ಭಾಗ್ಯ
ನಮಗೆ ಕರ್ತನು ಅನುಗ್ರಹಿಸುವನಾಗಿದ್ದಾನೆ. ಪ್ರಿಯರೇ, ಇಲ್ಲಿಗೆ ಎಫೆಸ್ ಸಭೆಯ ಕುರಿತು ನಮ್ಮ ಧ್ಯಾನವನ್ನ ಮುಕ್ತಾಯ ಮಾಡಿದ್ವಿ ಎಂಬುದಾಗಿ ನಾನು ನೆನೆಸ್ತೇನೆ. ಇನ್ನ ಮುಂದಿನ ಸ್ವಲ್ಪ ಈ ಒಂದು 20 ನಿಮಿಷದ ಈ ಸಮಯದಲ್ಲಿ ನಾವು ಸ್ಮುರ್ಣ ಸಭೆಯನ್ನು ಕುರಿತು, ಸ್ಮುರ್ಣ ಸಭೆ ಕರ್ತನ ಆ ಒಂದು ಪಟ್ಟಿಯಲ್ಲಿ ಬರುವಂತ 2ನೇ ಸಭೆ ಆಗಿದೆ. ಸ್ಮುರ್ಣ ಎಂಬುದಾಗಿ ಹೇಳುವಾಗ ಅದು ಸುವಾಸನೆ ಎಂಬುದಾಗಿರುವಂತ ಒಂದು ಅರ್ಥ. ಆದರೆ ಸುವಾಸನೆ ಅಷ್ಟೇ ಈಸಿಯಾಗಿ ಬಂದಿರುವಂತದ್ದಲ್ಲ. ಅದು ಒಂದು ರಕ್ತಬೋಳದ ಚೆಕ್ಕು, ಒಂದು ಮರದ ಚೆಕ್ಕನ್ನು ಜಜ್ಜಿ ಅದನ್ನು ಬೆಂಕಿಗೆ ಹಾಕಿದಾಗ ಅದು ಬರುವಂತಹ ಸುವಾಸನೆ, ಸುಗಂಧ ವಾಸನೆ ತರ ಇರುವಂತಹದ್ದು. ಹಾಗೆ ಸ್ಮುರ್ಣ ಸಭೆಯ ಒಂದು ಥೀಮ್, ಒಂದು ಮುಖ್ಯಾಂಶ ಏನೆಂಬುದಾಗಿ ಹೇಳುವಾಗ ಎಫೆಸ್ ಸಭೆಯ ಹಾಗೆ ಇರುವಂತದಲ್ಲ ಸ್ಮುರ್ಣ ಸಭೆ. ಎಫೆಸ್ ಸಭೆಗೆ ಕರ್ತನಾದ ಯೇಸು ಕ್ರಿಸ್ತನು ಅದನ್ನು ದೃಷ್ಟಿಸಿ ಅದರ ಮೆಚ್ಚುಗೆಗಳನ್ನು, ಅದರ ತಪ್ಪನ್ನು ತಿದ್ದುಕೊಳ್ಳುವಂತಹದ್ದನ್ನು ಮತ್ತು ಅದರ ನಂತರ ಅದರ ಪರ್ಯವಸಾನವನ್ನು ಹೇಳಿರುವ ಈ ಇಷ್ಟು 7 ವಚನಗಳು ಇರುವ ರೀತಿನಲ್ಲಿ 7 ವಚನಗಳು ಇಷ್ಟು ವಿಸ್ತಾರವಾಗಿ ಇರುವಂತದಲ್ಲ ಸ್ಮುರ್ಣ ಸಭೆ. ಸ್ಮುರ್ಣ ಸಭೆಗೆ 4 ವಚನಗಳಲ್ಲೇ ಸ್ಮುರ್ಣ ಸಭೆಯ ತಾತ್ಪರ್ಯವನ್ನು ಕರ್ತನಾದ ಯೇಸು ಕ್ರಿಸ್ತನು ನಮಗೆ ಅನುಗ್ರಹಿಸುವನಾಗಿದ್ದಾನೆ. ಕರ್ತನಲ್ಲಿ ಪ್ರಿಯರೇ, ಹಾಗಾದ್ರೆ ನಾವು ಸತ್ಯವೇದವನ್ನ ಪ್ರಕಟಣೆ ಗ್ರಂಥ 2ನೇ ಅಧ್ಯಾಯ 8ರಿಂದ 11 ವಚನ ತನಕ ಯಾರಾದರೂ ಓದ್ಬೇಕೆಂದು ನಾನು ಕೇಳ್ಕೊಳ್ತೇನೆ. ಸ್ಮುರ್ಣ ಸಭೆಯನ್ನು ಕುರಿತು ಪ್ರಕಟಣೆ ಗ್ರಂಥ 8ನೇ ಅಧ್ಯಾಯ 11ನೇ ವಚನ. ಆ ನಕ್ಷತ್ರಕ್ಕೆ ಮಾಚಿಪಾತ್ರೆ ಎಂದು ಹೆಸರು. ನೀರಿನೊಳಗೆ 3ರಲ್ಲಿ 1 ಭಾಗ ಮಾಚಿಪಾತ್ರೆಯಂತೆ ಕಹಿ ಆಯಿತು. ಆ ನೀರು ಪ್ರಕಟಣೆ ಗ್ರಂಥ 2ನೇ ಅಧ್ಯಾಯ 8, 9, 10, 11 ವಚನಗಳು ಬ್ರದರ್. ಸ್ಮುರ್ಣದಲ್ಲಿರುವ ಸಭೆ ದೂತನಿಗೆ ಬರೆ. ಸ್ಮುರ್ಣದಲ್ಲಿರುವ ಸಭೆಯ ದೂತನಿಗೆ ಬರೆ. ಸತ್ತವನಾಗಿದ್ದ ಜೀವಿತನಾಗಿ ಬಂದ ಆದ್ಯಾತನು ಹೇಳುವುದೇನೆಂದರೆ, ನಾನು ನಿನ್ನ ಸಂಕಟವನ್ನು, ನಿನ್ನ ಬಡತನವನ್ನು ಬಲ್ಲೆನು, ಆದರೂ ನೀನು ಐಶ್ವರ್ಯವಂತನೇ. ಇದಲ್ಲದೆ ತಮ್ಮನ್ನು ಹೇಳಿಕೊಳ್ಳುವವರು ನಿನ್ನ ವಿಷಯವಾಗಿ ದೂಷಿಸುವುದನ್ನು ಬಲ್ಲೆನು. ಅವರು ಯಹೂದ್ಯರಲ್ಲ, ಸೈತಾನನ ಸಮಾಜದವರಾಗಿದ್ದಾರೆ. ನಿನಗೆ ಸಂಭವಿಸುವುದಕ್ಕಿರುವ ಬಾಧೆಗಳಿಗೆ ಹೆದರಬೇಡ. ಇಗೋ, ನಾನು ನಿಮ್ಮಲ್ಲಿ ಕೆಲವರನ್ನು ಸೆರೆಮನೆಯೊಳಗೆ ಹಾಕುವುದಕ್ಕಾಗಿದ್ದಾನೆ ಮತ್ತು 10 ದಿವಸಗಳ ತನಕ ನಿಮಗೆ ಸಂಕಟವಿರುವುದು. ನೀನು ಸಾಯಬೇಕಾದರೂ ನಂಬಿಗಸ್ತನಾಗಿರು. ನಾನು ದೇವರಾತ್ಮನು ಸಭೆಗಳಿಗೆ 2ನೆಯ ಮರಣದಿಂದ ಕೇಡಾಗುವುದೇ ಇಲ್ಲ. ಸಾಕು ಬ್ರದರ್, ಥ್ಯಾಂಕ್ ಯು. ಸಾಕು ಇಷ್ಟೇ ಸಾಕು. ಥ್ಯಾಂಕ್ ಯು. ಕರ್ತನಲ್ಲಿ ಪ್ರಿಯರೇ, ನಾವು ಓದಿರುವಂತ ಈ ವಾಕ್ಯ ಭಾಗ ಸ್ಮುರ್ಣ ಸಭೆಗೆ ಕರ್ತನಾದ ಯೇಸು ಕ್ರಿಸ್ತನು ನೀಡಿರುವಂತ ಒಂದು ಸಂದೇಶ. ಹಾಗಾದ್ರೆ ಈ ಸ್ಮುರ್ಣ ಸಭೆಯ ಸ್ಥಾಪನೆ ಯಾವಾಗ? ಈ ಸ್ಮುರ್ಣ ಸಭೆ ಹೇಗೆ ಸ್ಥಾಪಿಸಲ್ಪಟ್ಟಿತು? ಎಫೆಸ್ ಸಭೆಗಿಂತ ಸ್ಮುರ್ಣ ಸಭೆಯ ಸ್ಥಾಪನೆ ಬಹಳ ಅದು ವಿಶೇಷವಾಗಿರುವಂತದ್ದಾಗಿದೆ. ಹೇಗೆಂದರೆ ಅಲ್ಲಿ ಯಾವುದೇ ರೀತಿಯ ಈ ಆಡಂಬರದ ಸಂಗತಿಗಳು ಇರಲಿಲ್ಲ. ವಿಶೇಷವಾಗಿ ಅಪೊಸ್ತಲನಾದ ಪೌಲು ಅಷ್ಟು ದಿನಗಳ ಕಾಲ ತುರನ್ನ ಎಂಬ ಪಾಠಶಾಲೆಯನ್ನು ಮಾಡಿ ಪ್ರಾರಂಭಿಸಿರುವಂತ ರೀತಿಯಲ್ಲಿ ಇರಲಿಲ್ಲ. ಹಾಗಾದ್ರೆ ಕೆಲವರು ಗ್ರೀಕರು, ದಯಮಾಡಿ ನೋಡ್ರಿ, ಅಪೊಸ್ತಲ ಕೃತ್ಯಗಳು 19ನೇ ಅಧ್ಯಾಯ 10ನೇ ವಚನ. Acts chapter 19 verse 10. ಇದು 2 ವರ್ಷಗಳವರೆಗೂ ನಡೆದಿದ್ದರಿಂದ ಅಸಹ್ಯ ಸೀಮೆಯಲ್ಲಿ ವಾಸವಾಗಿದ್ದ ಯಹೂದ್ಯರು, ಗ್ರೀಕರು ಎಲ್ಲರೂ ಕರ್ತನ ವಾಕ್ಯವನ್ನು ಕೇಳಿದರು. ಸಾಕು ಬ್ರದರ್. ಓದಿ, ಇನ್ನೊಂದು ಸ್ವಲ್ಪ ಓದಿ.
11 ಓದ್ಬೇಕಾ ಬ್ರದರ್? ಹ್ಮ್ ದೇವರು ಪೌಲನ ಕೈಯಿಂದ ವಿಶೇಷವಾದ ಮಹಾಕಾರ್ಯಗಳನ್ನು ನಡೆಸುತ್ತಾ ಇದ್ದದ್ದರಿಂದ ಜನರು ಅವನ ಮೈಮೇಲಿನ ಕೈ ವಸ್ತ್ರಗಳನ್ನು ಉಡಿಸುವ ವಸ್ತ್ರಗಳನ್ನು ತಂದು ರೋಗಿಗಳ ಮೇಲೆ ಹಾಕಲು ಅವರವರ ರೋಗಗಳು ವಾಸಿಯಾದವು, ದೆವ್ವಗಳು ಸಾಕು ಬಿಟ್ಟು ಬ್ರದರ್, ಹೋದವು. ಸಾಕು ಸಾಕು ಸಾಕು. ಆಸಿಯಾದಲ್ಲಿರುವ ಗ್ರೀಕರು ಮತ್ತು ಯಹೋದ್ಯರು ವಾಕ್ಯವನ್ನು ಕೇಳಿ ಕರ್ತನಾದ ಯೇಸು ಕ್ರಿಸ್ತನ ನಂಬಿದರು. ಯಾಕೆಂಬುದಾಗಿ ಹೇಳುವಾಗ ಅದು ಅಪೊಸ್ತಲರ ಕಾಲಘಟ್ಟ. ಅಪೊಸ್ತಲರಿಗೆ ದೇವರು ಕೊಟ್ಟಿರುವಂತ ಒಂದು ವಿಶೇಷವಾದ ಶಕ್ತಿಯಿಂದ ಅವರು ಅದ್ಭುತ ಕಾರ್ಯಗಳನ್ನು ಮಾಡಿದ್ದರು ಮತ್ತು ನಂಬಿಕೆ ಅವರಲ್ಲಿ ಹುಟ್ಟುವ ಹಾಗೆ ಅವರನ್ನು ನಡೆಸ್ತಾ ಬಂದಿದ್ದರು. ಹಾಗೆ ಗುಂಪಾಗಿ ಬಂದಿರುವಂತ ಒಂದು ಯಹೋದ್ಯರ ಗುಂಪು ನಾವು ಸ್ಮುರ್ನದಲ್ಲಿ ಕಾಣ್ತೇವೆ. ಸ್ಮುರ್ನಕ್ಕೆ ಹೆಚ್ಚು ಕಮ್ಮಿ 3000 ವರ್ಷಗಳ ಚರಿತ್ರೆ ಇದೆ. ಚರಿತ್ರೆಯಲ್ಲಿ ನೋಡುವಾಗ ಆ ಸ್ಮುರ್ನ ಎಂಬುದು ಲಿಡಿಯಾದವರು ಆ ಸ್ಮುರ್ನವನ್ನ ನಾಶ ಮಾಡ್ತಾರೆ. ಆ ಪಟ್ಟಣಗಳು ನಾಶವಾಗ್ತವೆ. ಹಿಸ್ಟಾರಿಕಲ್ ಇವೆಂಟ್ಸ್ ನಡೆದಿರುವಂತದ್ದು. ಆದರೆ ಕ್ರಿಸ್ತಪೂರ್ವ ಹೆಚ್ಚು ಕಮ್ಮಿ 219ನೇ ಶತಮಾನ 290 ಕ್ರಿಸ್ತಪೂರ್ವ 290ನೇ ಇಸ್ವಿಯಲ್ಲಿ ಗ್ರೀಕರು ಪುನಃ ತಿರುಗಿ ಆ ಪಟ್ಟಣವನ್ನು ಕಟ್ಟಿದರು. ಅನೇಕ ದೇವಾಲಯಗಳು ಅಲ್ಲಿ ಕಟ್ಟಲ್ಪಟ್ಟವು. ಅನೇಕ ದೇವತಾ ಸ್ತಂಭಗಳನ್ನು ಅಲ್ಲಿ ನಾಟಿದರು. ಸ್ಮರ್ಣದಲ್ಲಿ ಅನೇಕ ದೇವತರುಗಳು, ಅದರಲ್ಲಿ ಕೆಲವರು ಸೈಬೇಲೆ, ಅಪೋಲೋ, ಅಪೋಕ್ಲಿಯಪ್ಸ್ ಮತ್ತು ಅಲ್ಲಿ ಇನ್ನು ಅನೇಕ ಆರ್ಟಿಮಿಡಿಸ್ ಎಂಬುದಾಗಿರುವಂತಹ ದೇವತಾ ವಿಗ್ರಹಗಳು, ಅವಕ್ಕೆ ಆರಾಧನೆಯು ನಡೆಯುವಂತ ಒಂದು ತುಂಬಾ ಅನಾಗರಿಕವಾಗಿರುವಂತ ಬಾರ್ಬೇರಿಯಸ್ ಮೆಥಡ್ಸ್ ರೀತಿನಲ್ಲಿ ಅವರು ದೇವರಲ್ಲದೆ ಇರುವವರನ್ನ, ದೇವರನ್ನ ಅರಿಯದೆ ಸೃಷ್ಟಿಯ ಜಂತುಗಳನ್ನು, ಸೃಷ್ಟಿಯ ಪ್ರಾಣಿಗಳನ್ನು, ಅವುಗಳನ್ನು ಆರಾಧಿಸುವಂತವರಾಗಿ ಆಯಾ ಹೆಸರುಗಳಲ್ಲಿ ಆ ಸ್ಮರ್ಣ ದೇಶವು ತುಂಬಾ ತುಂಬಿತ್ತು. ಆಗ ರೋಮನ್ ಚಕ್ರವರ್ತಿ ಡೊಮಿಟ್ರಿಯನ್ ಅವನ ವಿಗ್ರಹವನ್ನು ಸ್ಥಾಪನೆ ಮಾಡಿ ಅದಕ್ಕೆ ಕ್ರೈಸ್ತರು ನಮಸ್ಕಾರ ಮಾಡಬೇಕೆಂಬುದಾಗಿ ಆತ ಡಂಗೂರವನ್ನು ಹಾಕಿಸಿದನು. ಆದರೆ ಸುಮಾರು ಜನರು ಶ್ರಮೆಯನ್ನು ಹೊಂದಿದರು. ಅದರಲ್ಲಿ ಒಂದು ಮಾತನ್ನ ಹೇಳ್ತಾನೆ. ಪಾಲಿಕಾರ್ಪ್ ಎಂಬುದಾಗಿರ್ತಕ್ಕಂಥ ಒಬ್ಬ ಬಿಷಪ್, ಅಂದ್ರೆ ಆ ಕಾಲದ ಅರ್ಥದಲ್ಲಿ ಒಬ್ಬ ಸಭಾ ಸೇವಕ. ಆತ ತನ್ನನ್ನು ತಾನು ಅಗ್ನಿಗೆ ಆಹುತಿ ಮಾಡಲ್ಪಡುವಾಗ, ಪ್ರಾಯಶಃ ನಾನು ನೆನೆಸ್ತೇನೆ, ಅದು 107 ಅಥವಾ 155ನೇ ಶತಮಾನದಲ್ಲಿ ನಡೆದಿರ್ತಕ್ಕಂಥ ಘಟನೆ ಅದು. ಆತ ರಕ್ತಸಾಕ್ಷಿ ಆಗುವಾಗ ಆತನನ್ನ ಆ ರೋಮನ್ ಚಕ್ರವರ್ತಿಯ ವಿಗ್ರಹಕ್ಕೆ ನೀನು ನಮಸ್ಕರಿಸದ ಹೋದರೆ ಆತನನ್ನು ಬೆಂಕಿಗೆ ಆಹುತಿ ಮಾಡಲಾಗುವುದೆಂಬ. ಆಗ ಆತ ಒಂದು ಮಾತು ಹೇಳ್ತಾನೆ. ಪಾಲಿಕಾರ್ಪ್ ತಾನು ಹುತಾತ್ಮನಾಗುವ ಸಂದರ್ಭದಲ್ಲಿ, ತಾನು ರಕ್ತಸಾಕ್ಷಿ ಆಗುವ ಸಂದರ್ಭದಲ್ಲಿ, ಹತಸಾಕ್ಷಿ ಆಗುವ ಸಂದರ್ಭದಲ್ಲಿ ಪಾಲಿಕಾರ್ಪನು ಹೇಳಿರುವ ಮಾತೇನಂದ್ರೆ, ಯು ಕ್ಯಾನ್ ಕಿಲ್ ಮೀ ವಿತ್ ದಿ ಫೈರ್ ವಿಚ್ ವಿಲ್ ಬರ್ನ್ ಮೀ ಫಾರ್ 1 hour. 1 ಗಂಟೆ ಕಾಲ ನನ್ನನ್ನು ಸುಡುವ ಈ ಬೆಂಕಿಯಲ್ಲಿ ನೀವು ನನ್ನನ್ನ ಸುಟ್ಟು ಬಿಡಬಹುದು. ಐ ವಿಲ್ ಗೋ ಟು ಮೈ ಕ್ರೈಸ್ಟ್. ನಾನು ಕರ್ತನಾದ ಯೇಸು ಕ್ರಿಸ್ತನ ಬಳಿಯಲ್ಲಿ ಹೋಗ್ತೇನೆ, ಯುಗ ಯುಗಗಳು ಸಮಾಧಾನವಾಗಿರ್ತೇನೆ. ಬಟ್ ಲುಕ್ ಅಟ್ ದ ಅನ್ಗಾಡ್ಲಿ ಮೆನ್ who will be burned in hell fire ages together. ನನ್ನ ಬಗ್ಗೆ ಬಿಟ್ಟು ಬಿಡಿ. ಆ ಸಂದರ್ಭದಲ್ಲಿ ಕೂಡ ದೇವಜನರಲ್ಲದೆ ಇರುವ ಅನ್ಗಾಡ್ಲಿ ಪೀಪಲ್, ನೀವು ಕರ್ತನಾದ ಯೇಸು ಕ್ರಿಸ್ತನ ನಂಬದೇ ಇರುವ ನೀವು 1 ಗಂಟೆಯ ಬೆಂಕಿ ಅಲ್ಲ, ಯುಗ ಯುಗಗಳು ಆ ಬೆಂಕಿಯ ಕೆರೆಯಲ್ಲಿ ಸುಡಬೇಕಾಗಿರ್ತದೆ. ಅದನ್ನ ನೀವು ನೆನಪು ಮಾಡಿಕೊಳ್ಳ್ರಿ ಎಂಬುದಾಗಿ ವಾರ್ನ್ ಮಾಡುವಂತ ಒಬ್ಬ ಧೈರ್ಯಶಾಲಿ ಹತಸಾಕ್ಷಿ ಆಗಿದ್ದನು ಪಾಲಿಕಾರ್ಪ್. ಅದರ ಬೆಂಕಿ ಆತನನ್ನು ಸುಡಲಿಲ್ಲ.
ಚರಿತ್ರೆ ಹೇಳುವುದೇನೆಂದ್ರೆ, ಪಕ್ಕದಲ್ಲಿರುವಂತ ಒಬ್ಬ ಸೈನ್ಯಾಧಿಪತಿ ಆತನನ್ನು ಇರಿದು ಚಾಕುವಿಂದ ಕೊಂದು ಹಾಕಿದನೆಂಬುದನ್ನ ನಾವು ಕಾಣ್ತೇವೆ. ಪ್ರಾಯಶಃ ಈ ಶ್ರಮಗಳು ಎಫೆಸ್ ಸಭೆಗೆ ಇರಲಿಲ್ಲ. ಹತಸಾಕ್ಷಿಯಾದಂತ ಪಾಲಿಕಾರ್ಪನ ಕಾಲಘಟ್ಟದಲ್ಲಿ, ಸ್ಮರಣದಲ್ಲಿ ಈ ಒಂದು ವೇದನೆ, ಅವರೆಲ್ಲರೂ ಬಡತನದಲ್ಲಿರುವವರು, ಕಷ್ಟಗಳಲ್ಲಿರುವ ಸಭೆ, ಕುಗ್ರಾಮಗಳು, ಆದರೂ ಅವರು ದೇ ಆರ್ ರಿಚೆಸ್ಟ್ ಇನ್ ಫೇತ್, ನಂಬಿಕೆಯಲ್ಲಿ ತುಂಬಾ ಐಶ್ವರ್ಯವಂತರಾಗಿದ್ದರು. ಕರ್ತನಾದ ಯೇಸು ಕ್ರಿಸ್ತನು ಅದನ್ನು ಗಮನಿಸ್ತಾನೆ. ಸ್ಮರಣ ವಿಷಯದಲ್ಲಿ ವಚನದ ನಂತರ ವಚನ ನಾವು ಧ್ಯಾನ ಮಾಡುವಾಗ ಸ್ಮರಣ ಸಭೆಯಲ್ಲಿರುವಂತ ಆ ದೈನ್ಯತೆ ಏನು, ಆ ಬಡತನ ಏನು, ಅವರ ಐಶ್ವರ್ಯವೇನು, ಸೈತಾನನ ಸಮಾಜ ಯಾವುದು, ಕರ್ತನಾದ ಯೇಸು ಕ್ರಿಸ್ತನು ಆ ಸ್ಮರಣ ಸಭೆಯ ಬಗ್ಗೆ ತಾನು ಯಾವ ಆದರಣೆಯನ್ನು ಕೊಡ್ತಾನೆ, ತಾನು ಹೇಗೆ ಆ ಸ್ಮರಣ ಸಭೆಯನ್ನ ಪ್ರೋತ್ಸಾಹಿಸುತ್ತಾನೆ, ಒಂದು ತಪ್ಪನ್ನು ಹೊರಿಸುವುದಿಲ್ಲ. ಎಫೆಸ್ ಸಭೆಯಲ್ಲಿ ಹೊರಿಸಲ್ಪಟ್ಟಂತ ತಪ್ಪು, ಆ ಆಪಾದನೆಯು ಸ್ಮರಣ ಸಭೆಯಲ್ಲಿ ನಮಗೆ ಕಾಣುವುದಿಲ್ಲ. ಹಾಗಾದ್ರೆ ಸ್ಮರಣ ಸಭೆಗೂ, ಸ್ಮರಣ ಸಭೆಯಲ್ಲಿರುವಂತ ಆ ವಿಶ್ವಾಸಿಗಳ ಆ ಒಂದು ನಂಬಿಕೆಯ ಗುಣಮಟ್ಟ ಎಷ್ಟು ಪ್ರಾಮಾಣಿಕವಾದದ್ದಾಗಿತ್ತು. ಕರ್ತನಲ್ಲಿ ಪ್ರಿಯರೇ, ವಿ ನೀಡ್ ಟು ಸ್ಟಡಿ ದಿಸ್ ಇನ್ ಡೆಪ್ತ್. ಇದನ್ನು ಆಳವಾಗಿ ಅಧ್ಯಯನ ಮಾಡುವಾಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಗೆ ಸಭೆಗಳ ಬಗ್ಗೆ, ಸಭೆಯಲ್ಲಿರುವ ವಿಶ್ವಾಸಿಗಳ ಬಗ್ಗೆ, ಸಭಾ ಜೀವನದ ಬಗ್ಗೆ, ನಂಬಿಕಸ್ಥರ ಆ ಒಂದು ನಂಬಿಕೆಯ ಒಂದು ಆಳದ ಬಗ್ಗೆ, ಅವರು ಹಿಂಸೆಗಳ ಮೂಲಕ ಹಾದು ಹೋಗಬೇಕು. ಆ ಹಿಂಸಾತ್ಮಕ ಜೀವನದಲ್ಲಿ ಕಷ್ಟಗಳಿಂದ ಹಿಂಸೆ, ಶ್ರಮೆ, ವ್ಯಾಧಿ ಬಾಧೆಗಳಿಂದ ಹಿಂಸೆ, ಶ್ರಮೆ, ಆರ್ಥಿಕ ದಿಗ್ಬಂಧನಗಳಿಂದ ಹಿಂಸೆ, ಶ್ರಮೆ, ಇವು ಎಲ್ಲದರಿಂದಲೂ ಕೂಡ ಹಾದು ಹೋಗುತ್ತಿರುವಂತ ಸಭೆ ಆಗಿತ್ತು ಸ್ಮರಣ ಸಭೆ. ಇವತ್ತಿಗೂ ನಮ್ಮ ಸಭೆಗಳಲ್ಲಿ ಈ ರೀತಿಯ ಕಷ್ಟಗಳಲ್ಲಿ, ಈ ರೀತಿಯ ನೋವುಗಳಲ್ಲಿ, ಸಾಲದ ಬಾಧೆಗಳಲ್ಲಿ, ಹಿಂಸೆಯಲ್ಲಿ, ಶೂಲದಿಂದ ತಿವಿದ ಹಾಗೆ ಇರುವಂತ ನೋವುಗಳಲ್ಲಿ ಇರುವವರು ಇಲ್ಲವೇ ಇದ್ದಾರೆ. ಆದ್ರೆ ದೇವ್ರ ವಾಕ್ಯ ಆ ವಿಷಯದಲ್ಲಿ ಏನ್ ಹೇಳುತ್ತೆ? ಅದಕ್ಕೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ತನ್ನನ್ನು ತಾನು ಪರಿಚಯ ಮಾಡಿಕೊಳ್ಳುವಾಗ 7 ನಕ್ಷತ್ರಗಳನ್ನು ಹಿಡಿದುಕೊಂಡು ಸಭೆಗಳ ನಡುವೆ ತಿರುಗಾಡುವಾತನು ಎಂಬುದಾಗಿ ಎಫೆಸ್ ಸಭೆಯನ್ನು ಕುರಿತು ಹೇಳಿದ್ರೆ, ಸ್ಮರಣ ಸಭೆಗೆ ಹೇಳುವಾಗ ತನ್ನನ್ನು ತಾನು ಕುರಿತು ಆತನು ಹೇಳಿಕೊಳ್ಳುವಾಗ ಹೇಳಿರುವಂತ ಮಾತನ್ನು ನಾವು ಗಮನಿಸ್ತೇವೆ. ದಯಮಾಡಿ 8ನೇ ವಚನ, 2ನೇ ಅಧ್ಯಾಯ, ಪ್ರಕಟಣೆ ಗ್ರಂಥ 2ನೇ ಅಧ್ಯಾಯ 8-9 ವಚನ ಓದಿ. ನಾನೇ ಓದ್ತೀನಿ. ಸ್ಮರಣದಲ್ಲಿರುವ ಸಭೆಯ ದೂತನಿಗೆ ಬರೆ, ಸತ್ತವನಾಗಿದ್ದು ಜೀವಿತನಾಗಿ ಬಂದ ಆದ್ಯಂತನೂ ಹೇಳುವುದೇನೆಂದರೆ, ದಿಸ್ ಈಸ್ ಹೌ ಹಿ ಇಂಟ್ರೊಡ್ಯೂಸಸ್ ಹಿಮ್ಸೆಲ್ಫ್. ಸತ್ತವನಾಗಿದ್ದು ಜೀವಿತನಾಗಿ ಬಂದ ಆದ್ಯಂತನೂ ಹೇಳುವುದು ಏನೆಂದರೆ, ಅಲ್ಲಿಂದ ತನ್ನ ಒಂದು ಮಾತು ಮುಂದುವರಿಯುತ್ತೆ. ಪ್ರಿಯರೇ, ಈ ಸಂದರ್ಭದಲ್ಲಿ ನಾವು ಯೋಚನೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡೋದಾದ್ರೆ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಆತನ ಒಂದು ಪ್ರತ್ಯಕ್ಷತೆಯ ಸಂದರ್ಭದಲ್ಲಿ ಮಾತನ್ನ ಹೇಳುವಾಗ, ದೇವರು ಯಾರು, ದೇವರಿಗೆ ಸಾವು ಉಂಟಾ, ದೇವರಿಗೆ ಮರಣ ಉಂಟಾ, ಸಾಮಾನ್ಯ ಜನರು ಕೇಳುವ ಪ್ರಶ್ನೆಗಳಿವೆ. ದಯಮಾಡಿ ನೋಡ್ರಿ, ಯೆಶಾಯ ಗ್ರಂಥ 44ನೇ ಅಧ್ಯಾಯ 6ನೇ ವಚನ. ಯೆಶಾಯನ ಪ್ರವಾದನೆ ಗ್ರಂಥ 44ನೇ ಅಧ್ಯಾಯ 6ನೇ ವಚನ. ಇದಲ್ಲದೆ ನೀನು ಆ ದ್ರೋಹಿಗಳಿಗೆ, ಅಂದರೆ ಇಸ್ರಾಯೇಲ್ ವಂಶದವರಿಗೆ ಹೀಗೆ ನುಡಿ, ಕರ್ತನಾದ ಯೆಹೋವನು ಇಂತೆನ್ನುತ್ತಾನೆ, ಇಸ್ರಾಯೇಲ್ ವಂಶದವರೇ, ನೀವು ನನ್ನ ಆಹಾರವಾದ ರಕ್ತ ಮೇಧವಸ್ತುಗಳನ್ನು ಅರ್ಪಿಸುವಾಗ ತನುಮನಗಳಲ್ಲಿ ಸುನ್ನತಿಹೀನರಾದ ಮೆತ್ಲೇಚರನ್ನು ನನ್ನ ಪವಿತ್ರಾಲಯದೊಳಗೆ ಬರಮಾಡಿ. ಬ್ರದರ್, ಯೆಶಾಯ ಗ್ರಂಥ 44ನೇ ಅಧ್ಯಾಯ 6ನೇ ವಚನ ಓದ್ತಾ ಇದ್ದೀರಾ? ಇಸ್ರಾಯೇಲರ ಅರಸನು ವಿಮೋಚಕನೂ ಆಗಿರುವ ಸೇನಾಧೀಶ್ವರನಾದ ಯೆಹೋವನು ಹೀಗೆನ್ನುತ್ತಾನೆ, ನಾನೇ ಆದಿ ಅಂತವು, ನಾನೇ
ನಾನು ಹೊರತು ಯಾವ ದೇವರೂ ಇಲ್ಲ. ಹಾ, ನಾನು ಹೊರತು ಯಾವ ದೇವರು ಇಲ್ಲ, ಆದಿ ಅಂತನೂ ನಾನೇ. ಅದೇ ಮಾತನ್ನ ಕರ್ತನಾದ ಯೇಸು ಕ್ರಿಸ್ತನು ಸ್ಮರಣ ಸಭೆಗೆ ಹೇಳುತ್ತಾ ಈ ಮಾತನ್ನ ಜ್ಞಾಪಿಸುವನಾಗಿದ್ದಾನೆ ಪ್ರಿಯರೇ. ಯೆಶಾಯ ಪ್ರವಾದನ ಗ್ರಂಥದಲ್ಲಿ ಹೇಳಿರುವ ಈ ಮಾತುಗಳನ್ನು ಸ್ಮರಣ ಸಭೆಗೆ ಹೇಳುವಾಗ ಆತನೇ ಆದಿಯು, ಆತನೇ ಅಂತ್ಯವು, ನಾನು ಹೊರತು ಬೇರೆ ಯಾವ ದೇವರುಗಳು ಇಲ್ಲ, ನಾನು ಪುರಾತನದನ್ನು ಸೃಷ್ಟಿಸಿದಂದಿನಿಂದ ನನ್ನ ಹಾಗೆ ಯಾರು ಪ್ರಕಟಿಸಿಕೊಂಡಿದ್ದಾರೆ? ನೋ ಒನ್ ಡಿಕ್ಲೇರ್ಡ್ ಹ್ಯಾಸ್ ಗಾಡ್. ತಂದೆಯಾದಂತಹ ದೇವರು ಈ ಮಾತನ್ನ ಹೇಳಿದ್ದನ್ನ ನಾವಿಲ್ಲಿ ಗಮನಿಸ್ಕೊಳ್ತೇವೆ. ಕರ್ತನಲ್ಲಿ ಪ್ರಿಯರೇ, ಹಾಗಾದ್ರೆ ನಾವು ನೋಡೋಣ ಯೆಶಾಯ ಗ್ರಂಥ, ಇನ್ನೊಂದು ಸಂಗತಿ ಕೂಡ ನೋಡೋಣ. ಯೆಶಾಯ ಗ್ರಂಥ 48ನೇ ಅಧ್ಯಾಯ 12ನೇ ವಚನ. 48:12. ಯಾಕೋಬೆ, ನಾನು ಕರೆದ ಇಸ್ರಾಯೇಲ್, ನನ್ನ ಕಡೆಗೆ ಕಿವಿಗೊಡು. ನಾನೇ ಪರಮಾತ್ಮನು, ನಾನೇ ಆದಿ ಅಂತವು ನಾನೇ. ನನ್ನ ಕೈ ಭೂಮಿಗೆ. ಸಾಕು ಬ್ರದರ್. ಇಲ್ಲಿನ ಇನ್ನೊಂದು ಮಾತನ್ನ ನಾವು ಗಮನಿಸ್ತೇವೆ. ನಾನೇ ಪರಮಾತ್ಮನು, ನಾನೇ ಆದಿ ಅಂತ್ಯವು. ಹಾಗಾದ್ರೂ ಕೂಡ ಆತನು ಹೇಗೆ ತನ್ನನ್ನು ತಾನು ಸತ್ತವನಾದನು ಎಂಬುದಾಗಿ ಹೇಳಿದನು? ಪರಮಾತ್ಮನು, ಆದಿ ಅಂತ್ಯವಾಗಿರುವವನು, ಭೂಮಿಗೆ ಅಸ್ತಿವಾರ ಹಾಕಿದವನು. ಆದರೂ ಆತನು ತನ್ನನ್ನು ಪರಿಚಯಿಸಿಕೊಳ್ಳುವಾಗ ಸತ್ತವನಾದೆನು. ಹೇಗೆ ಸತ್ತವನಾದನು? ಕರ್ತನಲ್ಲಿ ಪ್ರಿಯರೇ, ಈ ಸಂಗತಿಯನ್ನು ನಾವು ಗಮನಿಸಿ ನೋಡುವಾಗ 1 ಪೇತ್ರ 3ನೇ ಅಧ್ಯಾಯ 18ನೇ ವಚನವನ್ನು ಒಮ್ಮೆ ಗಮನಿಸಿ ನೋಡೋಣ. 1 ಪೀಟರ್ ಚಾಪ್ಟರ್ 3 ವರ್ಸ್ 18. ಕ್ರಿಸ್ತನು ಸಹ ನೀತಿವಂತನಾಗಿದ್ದು ಅನೀತಿವಂತರಿಗೋಸ್ಕರ ಪ್ರಾಣ ಕೊಟ್ಟು ನಮ್ಮನ್ನು ದೇವರ ಬಳಿಗೆ ಸೇರಿಸುವುದಕ್ಕಾಗಿ ಒಂದೇ ಸಾರಿ ಪಾಪ ನಿವಾರಣೆಗೋಸ್ಕರ ಬಾಧೆಪಟ್ಟು ಸತ್ತನು. ಒಂದೇ ಸಾರಿ ಬಾಧೆಪಟ್ಟು ಸತ್ತನು. ಆತನು ಶರೀರ ಸಂಬಂಧದಲ್ಲಿ ಕೊಲ್ಲಲ್ಪಟ್ಟನು, ಆತ್ಮ ಸಂಬಂಧದಲ್ಲಿ ತಿರುಗಿ ಬದುಕುವನಾದನು. ಶರೀರ ಸಂಬಂಧವಾಗಿ ಕೊಲ್ಲಲ್ಪಟ್ಟನು ಯಾಕೆಂಬುದಾಗಿ ನಾವು ನೋಡುವಾಗ ನಮ್ಮೆಲ್ಲರನ್ನು, ಅನೀತಿವಂತರಾದಂತ ನಾವು ಕರ್ತನಾದ ಯೇಸು ಕ್ರಿಸ್ತನ ಮೂಲಕವಾಗಿ ನೀತಿವಂತರಾಗಿ ಮಾಡಲ್ಪಟ್ಟು ಪರಲೋಕದಲ್ಲಿ ತಂದೆಯಾದ ದೇವರೊಂದಿಗೆ ನಾವು ಸಂಧಾನ ಮಾಡಲ್ಪಡೋದಕ್ಕೋಸ್ಕರವಾಗಿ, ಸಮಾಧಾನ ಮಾಡಲ್ಪಡೋದಕ್ಕೋಸ್ಕರವಾಗಿ ಕರ್ತನಾದ ಯೇಸು ಕ್ರಿಸ್ತನು ಮರಣ ಹೊಂದಿದನು. ಪ್ರಿಯರೇ, ಮರಣ ಹೊಂದಿದ್ದನು, ಸತ್ತವನಾದನು ಮತ್ತು ಆತನು ಜೀವಿಸುವನಾಗಿದ್ದಾನೆ. ಅದನ್ನ ಯಾಕೆ ನೆನಪಿಸ್ತಾನಂದ್ರೆ, ಸ್ಮರಣ ಸಭೆಯೇ, ನೀವು ಹಿಂಸೆ ಪಡ್ತಾ ಇದ್ದೀರಿ, ಸಾಯುವಷ್ಟು ನಿಮಗೆ ನೋವಾಗ್ತಾ ಇದೆ, ಸಾಯಬೇಕಾದರೂ ನಂಬಿಕಸ್ಥರಾಗಿರು, ನಾನು ನಿನಗೆ ಜೀವವೆಂಬ ಜಯಮಾಲೆಯನ್ನು ಕೊಡುತ್ತೇನೆ ಎಂಬುದಾಗಿರುವಂತ ಅದ್ಭುತವಾದ ವಚನ ಈ ಸ್ಮರಣ ಸಭೆಗೆ ಹೇಳಿರುವಂತಹದ್ದು ಪ್ರಕಟಣೆ ಗ್ರಂಥದಲ್ಲಿ ಮತ್ತೆ ಎಲ್ಲೂ ಇಲ್ಲ. ಕರ್ತನಲ್ಲಿ ಪ್ರಿಯರೇ, ಸ್ಮರಣ ಸಭೆಯ ಆ ವೇದನೆಯನ್ನ, ಆ ದುಃಖವನ್ನ, ಅವರ ಹಿಂಸೆಯನ್ನು ದೇವರು ಲಕ್ಷ್ಯಕ್ಕೆ ತಂದುಕೊಂಡಿದ್ದನು. ಪ್ರಿಯರೇ, ನಮ್ಮ ಹಿಂಸೆಯನ್ನು, ನಮ್ಮ ಕಷ್ಟವನ್ನು, ನಮ್ಮ ನೋವನ್ನು ನಮ್ಮ ಸ್ವಂತ ಸಹೋದರರೇ ನಮಗೆ ನೋವು ಕೊಡ್ತಿರ್ಬೋದು, ನಮ್ಮ ನೆಂಟರಷ್ಟೇ ನೋವು ಕೊಡ್ತಿರ್ಬೋದು, ನಮ್ಮ ಕುಟುಂಬದವರೇ ನೋವು ಕೊಡ್ತಿರ್ಬೋದು, ನಮ್ಮ ಸುತ್ತಲಿರೋರಿಂದಲೇ ಹಿಂಸೆ ಆಗಬಹುದು. ಆದರೆ ನಾವು ಯಥಾರ್ಥವಾಗಿ, ಪಾರಮಾರ್ಥಿಕವಾಗಿ ಆತನ ಸನ್ನಿಧಿಯಲ್ಲಿ ಮೊರೆ ಇಡುವುದಾದರೆ ಆ ಹಿಂಸಕರ ವಿಷಯದಲ್ಲಿ ಕರ್ತನ ಸತ್ಯವೇದವು ಏನು ಹೇಳುತ್ತದೆ ಗೊತ್ತೇ? ದಯಮಾಡಿ ಇದೊಂದು ವಚನವನ್ನ ನಾವು ಧ್ಯಾನಿಸಿಕೊಂಡು ಮುಗಿಸಿಕೊಳ್ಳೋಣ. ಪ್ರಸಂಗಿ ಗ್ರಂಥ 5ನೇ ಅಧ್ಯಾಯ 8ನೇ ವಚನ. ಪ್ರಸಂಗಿ ಗ್ರಂಥ 5ನೇ ಅಧ್ಯಾಯ 8ನೇ ವಚನ. ನಾನೇ ಓದ್ತೀನಿ. ಸಂಸ್ಥಾನದಲ್ಲಿ ಬಡವರ ಹಿಂಸೆಯನ್ನು, ನೀತಿ ನ್ಯಾಯಗಳ ನಾಶವನ್ನು ನೀನು ನೋಡಿದರೆ ಆಶ್ಚರ್ಯ ಪಡಬೇಡ. ಬಡವರಿಗೆ ಹಿಂಸೆ ಆಗತ್ತೆ, ಬಡವರಿಗೆ
ಹಿಂಸೆ ಆಗತ್ತೆ, ನೀತಿ ನ್ಯಾಯಗಳು ನಾಶವಾಗ್ತವೆ. ನೀನು ನೋಡಿದರೆ ಆಶ್ಚರ್ಯ ಪಡಬೇಡ, ಉನ್ನತೋನ್ನತನು ಲಕ್ಷ್ಯಕ್ಕೆ ತರುವನು. ಆ ಹಿಂಸಕರಿಗಿಂತ ಮಹೋನ್ನತನು ಇದ್ದಾನಲ್ಲ. ಉನ್ನತೋನ್ನತನು ಆ ಹಿಂಸಕರನ್ನು ಒಂದು ದಿನ ಲಕ್ಷ್ಯಕ್ಕೆ ತೆಗೆದುಕೊಳ್ತಾನೆ. ಹಿ ವಿಲ್ ಲುಕ್ ಅಟ್ ದೆಮ್. ಅವರನ್ನ ಆತನು ಲಕ್ಷ್ಯಕ್ಕೆ ತೆಗೆದುಕೊಳ್ತಾನೆ. ಆದ್ರೆ ನಮ್ಮ ಪ್ರಾರ್ಥನೆ ಅದಲ್ಲ. ಆದ್ರೆ ನಾವು ಕರ್ತನಾದ ಯೇಸು ಕ್ರಿಸ್ತನಲ್ಲಿ ನಾವು ಬೇಡುವಂತದ್ದೇನೆಂದ್ರೆ, ಹಿಂಸೆ ಆಗುತ್ತಿದೆ, ಆಶ್ಚರ್ಯ ಪಡಬೇಡಿ, ಆತನಿದ್ದಾನೆ, ಮುಯ್ಯಿ ತೀರಿಸುವುದು ಆತನಿಗೆ ಸಂಬಂಧಪಟ್ಟದೆಂಬುದಾಗಿ ರೋಮಾಪುರದವರು ಬರೆದ ಪತ್ರಿಕೆಯಲ್ಲಿ ನಾವು ಕಾಣ್ತೇವೆ. ಸ್ಮರಣ ಸಭೆಯಲ್ಲಿ ಆ ರೀತಿಯ ಹಿಂಸಕರಿಂದ ನೊಂದು ಹೋಗಿರುವಂತ ಸಭೆ ಇತ್ತು. ಕರ್ತನಲ್ಲಿ ಪ್ರಿಯರೇ, ಇವತ್ತಿಗೂ ಕ್ರೈಸ್ತ ಸಭೆಗೆ ಹಿಂಸೆ ಇದೆ. ಉತ್ತರ ಭಾರತದಲ್ಲಿ ನಾವು ನೋಡುವಾಗ ಅನೇಕರು ನಿಷ್ಕಾರಣವಾಗಿ ಕೊಲ್ಲಲು ಪಡ್ತಾ ಇದ್ದಾರೆ. ಅನೇಕರು ಕ್ರಿಸ್ತನ ನಿಮಿತ್ತ ಇವತ್ತಿಗೂ ಕೂಡ ರಕ್ತಸಾಕ್ಷಿಗಳಾಗ್ತಿದ್ದಾರೆ. ಯಾಕಂದ್ರೆ ಆ ಶ್ರಮೆ, ಆ ಸಂಕಟ, ಆ ನೋವಲ್ಲಿ ಹಾದು ಹೋಗುವಾಗ ಆತನ ಕೃಪೆಯು ನಮ್ಮನ್ನು ಕಾಯುವಂತದ್ದಾಗಿದೆ. ಆತನು ಲಕ್ಷ್ಯಕ್ಕೆ ತರುವಂತವನಾಗಿದ್ದಾನೆ. ಆ ಹಿಂಸಕರಿಗಿಂತ ಮಹೋನ್ನತನಿದ್ದಾನೆ. ಇದು ಆ ಸ್ಮರಣ ಸಭೆಯ ಕಾನ್ಸೆಪ್ಟ್ ಆಗಿರ್ಬೇಕು ಅಂತ ಕರ್ತನಾದ ಯೇಸು ಕ್ರಿಸ್ತನು ತನ್ನನ್ನು ತಾನು ಪರಿಚಯಿಸಿಕೊಳ್ಳುವಾಗ, ನೀವೇ ಅಲ್ಲ, ನಿಮಗಿಂತ ಭಯಂಕರವಾದ ಹಿಂಸಾತ್ಮಕ ಮರಣವನ್ನು ನಾನು ಹೊಂದಿದ್ದೇನೆ ಎಂಬುದಾಗಿ ಕರ್ತನಾದ ಯೇಸು ಕ್ರಿಸ್ತನು ಸ್ಮರಣ ಸಭೆಯನ್ನು ಆದರಣೆ ನೀಡಲಿಕ್ಕಾಗಿ, ಸ್ಮರಣ ಸಭೆಗೆ ಒಂದು ಪ್ರೋತ್ಸಾಹ ನೀಡಲಿಕ್ಕಾಗಿ ತನ್ನನ್ನು ಪರಿಚಯಿಸಿಕೊಳ್ಳುವ ವಿಧಾನದಲ್ಲಿ, ಈಗೋ ನಾನು ಸತ್ತವನಾಗಿದ್ದೇನೆ, ಆದ್ಯಂತನು ನಾನಾಗಿದ್ದಾಗ್ಯೂ, ಅಲ್ಫಾ ಒಮೇಗ ನಾನೇ ಆಗಿದ್ದಾಗ್ಯೂ, ಮೊದಲಿನವನು ಕಡೆಯವನು ನಾನೇ ಆಗಿದ್ದಾಗ್ಯೂ, ಸರ್ವಭೂಮಿಯನ್ನು ಸೃಷ್ಟಿಸುವ ನಾನೇ ಆಗಿದ್ದಾಗ್ಯೂ, ಸೃಷ್ಟಿಕರ್ತನಾದ ದೇವರು ನಾನೇ ಆಗಿದ್ದಾಗ್ಯೂ, ವಿಮೋಚಕನಾಗಿ ವಿಮೋಚನಕರ್ತನಾಗಿ ಕಲ್ವಾರಿ ಶಿಲುಬೆಯಲ್ಲಿ ಮುರಿಯಲ್ಪಟ್ಟನು, ಹೊಡೆಯಲ್ಪಟ್ಟನು, ಜಜ್ಜಲ್ಪಟ್ಟನು, ಹಿಂಸೆಗೆ ಬಲಿಯಾದನು, ನಾನು ಹಿಂಸೆಗೆ ಬಲಿಯಾದನು ಎಂಬುದಾಗಿರುವಂತ ಆ ಅಂಶವನ್ನ ಸ್ಮರಣ ಸಭೆಯವರ ನೆನಪಿಗೆ ತರಲಿಕ್ಕೋಸ್ಕರವಾಗಿ ತನ್ನನ್ನು ಹಾಗೆ ಪರಿಚಯಿಸಿಕೊಂಡಿದ್ದನು. ಪ್ರಿಯರೇ, ಈ ವಾಕ್ಯ ಭಾಗಗಳಲ್ಲಿ ನಾವು ಒಂದೊಂದನ್ನು ಧ್ಯಾನಿಸುವಾಗ ಕರ್ತನಾದ ಯೇಸು ಕ್ರಿಸ್ತನ ಹೃದಯ ಭಾಗದಲ್ಲಿ ಇರ್ತಕ್ಕಂತ ಸಂದೇಶವನ್ನ ನಾವು ಪ್ರಾರ್ಥನಾ ಪೂರ್ವಕವಾಗಿ ಧ್ಯಾನಿಸುತ್ತಾ, ಹೌದು, ಆ ಕಾಲಘಟ್ಟದಲ್ಲಿರುವ ಸ್ಮರಣ ಸಭೆಗೂ ಈ ಕಾಲಘಟ್ಟದಲ್ಲಿರುವ ಕೆಲವರು ವಿಶ್ವಾಸಿಗಳಿಗೂ ಇರುವಂತಹ ಸಂಬಂಧವನ್ನ, ಆ ಹೋಲಿಕೆಗಳನ್ನ ನಾವು ನೋಡುವಾಗ ಕರ್ತನು ನಮಗೆ ಆ ರೀತಿಯ ಸಾಂತ್ವನ ನೀಡೋನಾಗಿದ್ದಾನೆ. ಹಾಗಾಗಿ ಆತನು ಎಂದೆಂದಿಗೂ ಜೀವಿಸುವವನು, ನಿಮ್ಮ ರಕ್ಷಕನಾಗಿದ್ದಾನೆ. ಕರ್ತನಲ್ಲಿ ಪ್ರಿಯರೇ, ನಾನು ಇಲ್ಲಿಗೆ ನಿಲ್ಲಿಸ್ತೇನೆ ಮತ್ತು ಮುಂದಿನ ದಿನಗಳಲ್ಲಿ ಸ್ಮರಣ ಸಭೆಗಿರುವ ಸಂದೇಶ, ಕೆಲವು ಸಂದೇಶಗಳಲ್ಲಿ ನಾವು ಒಂದೊಂದು ವಚನವನ್ನ ಆಧಾರ ಮಾಡಿಕೊಂಡು ಸತ್ಯವೇದದಲ್ಲಿರುವಂತಹ ಸಂಗತಿಗಳಿಗೆ ನಾವು ಅವುಗಳನ್ನ ಮೇಳೈಸಿಕೊಂಡು ಅರ್ಥೈಸಿಕೊಳ್ಳುವಂತ ಒಂದು ಪ್ರಯತ್ನವನ್ನು ಮಾಡೋಣ.